ನೀವೇನಾದ್ರು ನಂತರ ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದೀರಾ ಆ್ಯಂಡ್ 2 or 3 months ಆದ ತಕ್ಷಣ ಸಿವಿಯರ್ ಬ್ಯಾಕ್ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ದೋ ಯು ಆರ್ ಯೂಸಿಂಗ್ ಫೀಡಿಂಗ್ ಪಿಲ್ಲೋ, ರೆಸ್ಟ್ ತಗೋತಿದ್ದೀರಾ, ಬ್ಯಾಕ್ ರೆಸ್ಟ್, ನ್ಯೂಟ್ರಿಷಸ್ ಫುಡ್ ತಗೋತಿದ್ದೀರಾ, ನಿದ್ದೆ ಮಾಡ್ತಿದ್ದೀರಾ, ಬಟ್ ಸ್ಟಿಲ್ ಪೇನ್ ಅಂತೂ ಹಾಗೆ ಇತ್ತು. ಬಟ್ ಐ ಹ್ಯಾವ್ ಸಮ್ ಸೊಲ್ಯೂಷನ್ ಫಾರ್ ಯು. ಹಾಯ್, ಐ ಆಮ್ ಪ್ರೀತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಕ್ಕೆ ಹೀ ಸಜೆಸ್ಟೆಡ್ ಮೀ 4 different ಆಸನಾಸ್. ಈ ಆಸನಾಸ್ ಮಾಡಿದಾಗ ಲಿಟ್ರಲಿ ನನ್ಗೆ ಯಾವುದೇ ಬ್ಯಾಕ್ ಪೇನ್ ಆಗಲಿ, ಬ್ಯಾಕಿಂದ ಕೆಳಗಡೆ ತನಕನೂ ಫುಲ್ ಪೇನ್ ಆಗ್ತಾಯಿತ್ತು. ಬಟ್ ಇದೆಲ್ಲ ಹೋಯಿತು. ದಿಸ್ 4 ಆಸನಾಸ್ ಎವ್ರಿ ಡೇ 5 reps ಮಾಡ್ತಾ ಇದ್ದೆ ನಾನು ಮಾರ್ನಿಂಗ್, ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ ಮೀ ಆ್ಯಂಡ್ ಐ ಥಾಟ್ ಆಫ್ ಶೇರಿಂಗ್ ವಿತ್ ಯು ಆಲ್. ಸೊ ಲೆಟ್ಸ್ ಸಿ. ಸೊ ದ ಫಸ್ಟ್ ಒನ್ ಕ್ಯಾಟ್ ಆ್ಯಂಡ್ ಕೌ. ಇದು ಮಾಡೋದ್ರಿಂದ ಇನ್ಸ್ಟೆಂಟ್ ಬ್ಯಾಕ್ ಪೇನ್ ರಿಲೀಫ್ ಸಿಗುತ್ತೆ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಸೆಕೆಂಡ್ ಒನ್ is the child pose. ಈ ಪೊಸಿಷನಲ್ಲಿ ಬ್ರೀದ್ ಇನ್ ಬ್ರೀದ್ ಔಟ್ ಲಾಂಗ್ ಟೈಮಲ್ಲಿ ಈ ಪೊಸಿಷನಲ್ಲಿ ಇದ್ದರೆ ತುಂಬಾ ರಿಲ್ಯಾಕ್ಸ್ ಸಿಗುತ್ತೆ. ಆ್ಯಂಡ್ ದ ಥರ್ಡ್ ಒನ್ ಇಸ್ ದ ಗ್ಲೂಟ್ ಬ್ರಿಡ್ಜ್. ಈ ಥರ ಗ್ಲೂಟ್ನ ಅಪ್ ಆ್ಯಂಡ್ ಡೌನ್ ಮಾಡಿದಾಗ ರಿಯಲಿ ಬ್ಯಾಕ್ ಪೇನಿಗೆ ತುಂಬಾ ರಿಲೀಫ್ ಸಿಗುತ್ತೆ. ಆ್ಯಂಡ್ ದ ಫೋರ್ತ್ ಒನ್ ಇಸ್ ದ ಗ್ಲೂಟ್ ಬ್ರಿಡ್ಜ್ ಹೋಲ್ಡ್. ಇದೆಲ್ಲ ನಾನು 5 reps ಎವ್ರಿ ಡೇ ಮಾಡ್ತೀನಿ ಆ್ಯಂಡ್ ಆಫ್ಟರ್ 4 months ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಯು ಕ್ಯಾನ್ ಆಲ್ಸೋ ಕಂಟಿನ್ಯೂ ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಈ ಥರ ಟಿಪ್ಸಿಗೆ ನಾನು ಫಾಲೋ ಮಾಡೋದು ಮರಿಬೇಡಿ. ಬಾಯ್.